ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನೀವು ನೋಡ್ತಾ ಇದ್ದೀರಾ ಕ್ರೂಸ್ ಬೋರ್ಡ್ ಆದ್ಮೇಲೆ ನಮ್ಮ ಅವತ್ತಿನ ದಿನದ ಕಂಟಿನ್ಯೂಷನ್ ವ್ಲಾಗ್. ಸೊ ಫಸ್ಟ್ ಪಾರ್ಟ್ ನೋಡಿಲ್ಲ ಅಂದ್ರೆ ಪ್ಲೀಸ್ ನೋಡಿ, ಆಗ ಮಾತ್ರನೇ ನಿಮ್ಗಿದು ಕಂಟಿನ್ಯೂಷನ್ ಅರ್ಥ ಆಗೋದು. ಸೊ ಬನ್ನಿ, ಕ್ರೂಸ್ ಬೋರ್ಡ್ ಆಗಿದ ದಿನ ನಮ್ದು ಹೇಗೆ ಕಂಟಿನ್ಯೂ ಆಯ್ತು ಅಂತ ನೋಡೋಣ. ನಡಿ. ಸೊ ಈಗ ಬಂದಿದ್ದೀವಿ 10th ಫ್ಲೋರ್ಗೆ. 10th ಫ್ಲೋರಲ್ಲಿ ಇವತ್ತೇನೋ ಪೂಲ್ ಪಾರ್ಟಿ ಅಂತೆ. ಇವಾಗ 5 ಗಂಟೆಗೆ ಶುರು ಆಗಿದೆ ಅಂತೆ, 6:30 ತನಕ. ಅಂದರೆ ವೆಲ್ಕಮ್ ಪಾರ್ಟಿ, ನಾವು ಬಂದಿರೋದಕ್ಕೆ ವೆಲ್ಕಮ್ ಪಾರ್ಟಿ. ಅದೇನು ವೆಲ್ಕಮ್ ಮಾಡ್ತಾರೆ ನೋಡೋಣ ಬನ್ನಿ. ಈಗ ಹೈ ಟೀ ಟೈಮ್ ಬೇರೆ, 5ರಿಂದ 6 ಗಂಟೆ ತನಕ ಟೀ ಕಾಫಿ ಟೈಮ್. ಲಾಸ್ಟ್ ಬ್ಲಾಗ್ ಶೇರ್ ಮಾಡಿದಾಗ ನೀವು ಎಲ್ಲಿಗೆ ಡೆಸ್ಟಿನೇಷನ್ ಯಾವುದು ಅಂತ ತಿಳಿಸ್ತೀನಿ ಅಂದಾಗ ನೀವು ಇದರಲ್ಲೇ ತಿಳಿಸ್ಬೋದು ಯಾಕೆ ಅಷ್ಟೊಂದು ಸಸ್ಪೆನ್ಸ್ ಇಟ್ಟಿದ್ದೀರಾ ಅಂತ ಹೇಳ್ತಾ ಇದ್ರಿ. ಕೆಲವೊಬ್ಬರಿಗೆ ಸರ್ಪ್ರೈಸಸ್ ಅಂದರೆ ತುಂಬ ಇಷ್ಟ ಆಗುತ್ತೆ. ನಂತರ ಕೆಲವೊಬ್ಬರಿಗೆ ಅಂದರೆ ನನ್ನ ಮಗಳ ಥರ ಅವ್ರಿಗೆ ಸರ್ಪ್ರೈಸಸ್ ಅಂದರೆ ತಡ್ಕೊಳಕ್ಕಾಗೋದಿಲ್ಲ, ಮೊದಲು ತಿಳ್ಕೊಂಡ್ಬಿಡ್ಬೇಕು ಅಂತ ಆಸೆ ಇರುತ್ತೆ. ಎನಿವೇಸ್, ನೀವು ಆಲ್ರೆಡಿ ಗೆಸ್ ಮಾಡಿದ್ದೀರಾ, ನಿಮ್ಮ ಗೆಸ್ ಕರೆಕ್ಟಾಗೇ ಇದೆ. ನಾನು ನೆಕ್ಸ್ಟ್ ಹೋಗಬೇಕಾದ್ರೆ ತಿಳಿಸೋಣ ಅಂತ ಸುಮ್ಮನಿದ್ದೆ, ಬಟ್ ಜಾಸ್ತಿ ದಿನ ಕಾಯಬೇಕಾಗಿಲ್ಲ, ನಾಳೆನೇ ಆ ವ್ಲಾಗನ್ನು ಶೇರ್ ಮಾಡ್ತೀನಿ. ಒಂದು ಫುಲ್ ಸರೌಂಡಿಂಗ್ ವ್ಯೂ ನೋಡಿದ್ರಿ, ಎಷ್ಟು ಚೆನ್ನಾಗಿದೆ ಅಲ್ವಾ? ನೋಡ್ತಾ ಇದ್ರೆ ಸಖತ್ತು ಖುಷಿ ಆಗ್ತಾ ಇತ್ತು ಸ್ನೇಹಿತರೆ. ನೀವು ನೋಡ್ಬಿಟ್ಟು ಎಂಜಾಯ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಳ್ತೀನಿ. ಕಮೆಂಟ್ ಮಾಡಿ ಹೇಳಿ. ಓಕೆ, ಬಂದು ಕ್ಯೂ ಅಲ್ಲಿ ಇದ್ದೀವಿ. ಇಲ್ಲಿ ಕ್ಯೂ ಸಿಸ್ಟಮ್ ಅಂದರೆ ಬಫೆ ಸಿಸ್ಟಮ್ ಅಲ್ವಾ, ಜಾಸ್ತಿ ಹಾಕೊಂಡು ವೇಸ್ಟ್ ಮಾಡ್ತಾರೆ ಅಂದ್ಬಿಟ್ಟು ಅಲ್ಲಲ್ಲಿ ಫುಡ್ ಬಗ್ಗೆ ಹೇಳಿದ್ದಾರೆ, ಡೋಂಟ್ ವೇಸ್ಟ್ ಅಂತ. ಕಾಫಿನೇ ತಗೊಂಡಿಲ್ಲ. ಮೀನ್ಸ್ ಈಗ ನಮ್ಮ ಕ್ರೂಸ್ ಮೂವ್ ಆಗ್ತಾ ಇದೆ, ಹಾಗಾಗಿ ಸ್ವಲ್ಪ ವೈಬ್ರೇಷನ್, ನಿಮಗೆ ಕ್ಯಾಮ್ರಾನು ಸ್ವಲ್ಪ ಶೇಕಿ ಅನ್ನಿಸ್ಬೋದು, ವೈಬ್ರೇಟ್ ಆಗ್ತಾ ಇದೆ, ಮೂವ್ ಆಗ್ತಾ ಇದೆ. ಅಲ್ಲಿ ನೋಡಿ ಸ್ನೇಹಿತರೆ, ಅಲ್ಲಿತ್ತಲ್ವಾ ಶೋರಲ್ಲಿತ್ತು ನಮ್ಮ ಕ್ರೂಸು, ಈಗ ಅಲ್ಲಿಂದ ನೀರಿಗೆ ಬಂದಿದೆ, ಮಧ್ಯ ನೀರಿಗೆ. ಇದು ಫ್ರಂಟ್ ಪಾರ್ಟ್ ಆಫ್ ದ ಬೋಟ್. ನಾವು ಫುಲ್ ಫ್ರಂಟಲ್ಲಿದ್ದೀವಿ. ಈಗ ಕೊಚ್ಚಿನ್ ಬಿಟ್ಟು ನಾವು ಒಂದು ನೆಕ್ಸ್ಟ್ ಡೆಸ್ಟಿನೇಷನ್ ಹತ್ರ ಹೋಗ್ತಾ ಇದ್ದೀವಿ. ನನಗೆ ನೀರಲ್ಲಿ ಸೇಲ್ ಮಾಡಿರೋದು ಅಂದರೆ ಚಿಕ್ಕ ಚಿಕ್ಕ ಬೋಟಲ್ಲಿ ಹೋಗಿದ್ದೀನಿ. ಒಂದಿನ ಫುಲ್ ಅಲ್ಲೇ ಇರೋದು, 2 ದಿನ ಅಲ್ಲೇ ಇರೋದು, ಹೋಲ್ ಡೇ ನಾವು ನೀರಲ್ಲೇ ಟ್ರಾವೆಲ್ ಮಾಡೋದು ಯಾವತ್ತೂ ಎಕ್ಸ್ಪೀರಿಯನ್ಸ್ ಮಾಡಿರಲಿಲ್ಲ. ಕೇರಳ ಹೌಸ್ ಬೋಟಲ್ಲಿ ಇದ್ವಿ, ಬಟ್ ಅದು ಕೂಡ ದೊಡ್ಡ ಶಿಪ್ ಅಲ್ಲ. ಇಟ್ಸ್ ಅ ಸ್ಮಾಲ್ ಬೋಟ್ ವಿತ್ 2 ರೂಮ್ಸ್ ಆ್ಯಂಡ್ ಅಟ್ಯಾಚ್ ಬಾತ್ರೂಮ್ ಆ್ಯಂಡ್ ಅ ಕಿಚನ್ ಅಷ್ಟೇ ಇದ್ದಿದ್ದು. ಒಂದು ಡೈನಿಂಗ್ ಹಾಲ್ ಇತ್ತು. ನಾನು ಚಿಕ್ಕದ್ರಿಂದನೂ ಬಸ್ಸಲ್ಲೇ ತುಂಬ ಓಡಾಡ್ತಾ ಇದ್ದಿದ್ದು, ಒಂದು ಪ್ಲೇಸಿಂದ ಅನದರ್ ಪ್ಲೇಸ್ಗೆ ಹೋಗಬೇಕು ಅಂದರೆ. ಸೊ ಅವಾಗ ಅನ್ನಿಸ್ತಾ ಇತ್ತು ಟ್ರೈನ್ ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತೆ, ಟ್ರೈನ್ ಒಂದು ಸಾರಿ ಹೋಗಬೇಕು ಅಂತ ಹೇಳಿಬಿಟ್ಟು. ಸೊ ಅಮ್ಮನಿಗೆ ಹೇಳ್ಬಿಟ್ಟು ಟ್ರೈನಲ್ಲಿ ಒಂದು ಸಾರಿ ಹೋಗಿದ್ದೆ. ಅದಾಯ್ತಾ, ಫ್ಲೈಟಲ್ಲಿ ಹೋಗಿರಲಿಲ್ಲ, ಹಾಗಾಗಿ ಫ್ಲೈಟ್ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ ಆಸೆ ಆಗ್ತಾ ಇತ್ತು. ಸೊ ಅದು ಆಯಿತು. ನೆಕ್ಸ್ಟು ಫಾರಿನ್ ಟ್ರಿಪ್ ಮಾಡಬೇಕು ಅಂತ ಆಸೆ ಇತ್ತು. ಸೊ ಅದು ಆಯಿತು. ಇದು ನನ್ನ ನೆಕ್ಸ್ಟ್ ವಿಶ್, ವಾಟರ್ ವೇಯಲ್ಲಿ ಟ್ರಾವೆಲ್ ಮಾಡಬೇಕು ಅಂತ. ನೋಡ್ಬೋದು ಎಷ್ಟು ನೀರಿದೆ, ಸಮುದ್ರದ ಮಧ್ಯ ಇದ್ದೀವಿ ನಾವು ಅಂತ ಹೇಳಿಬಿಟ್ಟು. ಸೊ ಇವತ್ತಿಗೆ ನನ್ನ ಈ ಆಸೆ ಕೂಡ ಪೂರೈಸಿತು. ಈಗ ಟೀ ಸ್ನ್ಯಾಕ್ಸ್ ಸ್ವಲ್ಪ ಬ್ರೇಕ್ ಆದಮೇಲೆ ಮತ್ತೆ ಪೂಲ್ ಹತ್ರ ಬಂದಿದ್ದೀವಿ. ಅಲ್ಲಿ ಏನು ನಡೀತಾ ಇದೆ ನೋಡೋಣ ಅಂತ ಹೇಳಿಬಿಟ್ಟು. ಬ್ಯಾಕ್ಗ್ರೌಂಡಲ್ಲಿ ಏನು ಸೌಂಡ್ಗಳು ಬರ್ತಾ ಇದೆಯೋ ಅಂದರೆ ಮ್ಯೂಸಿಕ್ಕು, ಅದಕ್ಕೆ ರೆಸ್ಟ್ರಿಕ್ಷನ್ಸ್ ಇರುತ್ತೆ. ಹಾಗಾಗಿ ನಾನು ಬೇರೆ ಹಾಡನ್ನು ಇಲ್ಲಿ ರೀಪ್ಲೇಸ್ ಮಾಡಿದ್ದೀನಿ. ಎರಡೂ ನಿಮಗೆ ಕನ್ಫ್ಯೂಸ್ ಆಗ್ಬೋದು, ಬಟ್ ನನಗೆ ಬೇರೆ ಚಾಯ್ಸ್ ಇರಲಿಲ್ಲ, ಹಾಗಾಗಿ ಮಾಡಿದ್ದೀನಿ. ಸಾರಿ ಫಾರ್ ದ್ಯಾಟ್. ಆ್ಯಂಡ್ ತುಂಬ ಜನ ಇದಕ್ಕೆ ಎಷ್ಟು ಖರ್ಚಾಯಿತು ಅಂತ ಕೇಳಿದ್ರಿ. ಇದು ಪ್ಯಾಕೇಜ್ ಇರುತ್ತೆ ಸ್ನೇಹಿತರೆ, ನಿಮಗೆ ವೆಬ್ಸೈಟಲ್ಲಿ ಹೋದರೆ ಗೊತ್ತಾಗುತ್ತೆ. ಒಂದೊಂದು ಪ್ಲೇಸ್ಗೆ ಒಂದೊಂದು ಪ್ಯಾಕೇಜ್ ಇರುತ್ತೆ, ಒಂದೊಂದು ನೈಟ್ಗೆ ಆ ಥರ ಡಿಪೆಂಡ್ ಆಗುತ್ತೆ ಅದು. ನಿಮಗೆ ಡೀಟೇಲ್ ಆಗಬೇಕು ಅಂದರೆ ನಾನು ನಿಮಗೆ ಒಂದು ವೀಡಿಯೋಲಿ ಹೇಳಿರ್ತೀನಿ. ಬಟ್ ನೀವು ವೆಬ್ಸೈಟ್ಗೆ ಒಂದು ಸಾರಿ ಹೋಗಿ ನೋಡಿ, ಅಲ್ಲಿ ಏನು ತೋರಿಸುತ್ತೋ ಅದ್ರಲ್ಲಿ ಏನೂ ಡಿಸ್ಕೌಂಟ್ ಅಂತ ನಮಗೆ ಏನೂ ಎಕ್ಸ್ಟ್ರಾ ಸಿಗೋದಿಲ್ಲ. ಅಲ್ಲಿ ಏನು ತೋರಿಸುತ್ತೋ ಅಷ್ಟೇ. ನೀವು ಒಂದು ಪ್ಲೇಸ್ ಸೆಲೆಕ್ಟ್ ಮಾಡಿದ್ರೆ ನಿಮಗೆ ಅಲ್ಲಿ ರೇಟು ತೋರಿಸುತ್ತೆ. ಆ್ಯಂಡ್ ಇಲ್ಲಿ ರಾಜೇಶ್ ಕೂಡ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ರಾಜೇಶ್ ತುಂಬಾ ಅಪರೂಪ ಬಾಲಿವುಡ್ ಸಾಂಗ್ಗಳಿಗೆ ಡ್ಯಾನ್ಸ್ ಮಾಡೋದು. ಸೊ ನನಗೂ ಖುಷಿ ಆಗ್ತಾಯಿತ್ತು ಅವ್ರು ಮಾಡ್ತಾಯಿದ್ರೆ. So nice.
ಈಗ ನನಗೆ ಮಾತಾಡ್ಸಿದ್ರಲ್ವಾ, ಅವ್ರ ಹೆಸರು ಶ್ರೀಲತಾ ಅಂತ ಹೇಳ್ಬಿಟ್ಟು ಬ್ಯಾಂಗ್ಳೂರವರೇ ಅಂತೆ. ನಾನಿಲ್ಲಿ ವಿಡಿಯೋ ಮಾಡ್ತಾ ಇದ್ದಿದ್ದು ನೋಡ್ಬಿಟ್ಟು ನನಗೆ ಬಂದು ಮಾತಾಡ್ಸಿದ್ರು. ಅವ್ರಿಗೆ ಎಷ್ಟು ಖುಷಿ ಆಯಿತು ಅಂದರೆ ನನಗೂ ಕೂಡ ಅಷ್ಟೇ ಖುಷಿ ಆಯಿತು. ಯಾಕಂದರೆ ನಾನು ಎಲ್ಲೇ ಹೋದರೂ ನನಗೆ ಒಬ್ಬರಲ್ಲ ಇಬ್ಬರು ಸಿಗ್ತಾನೆ ಇರ್ತಾರೆ, ಬಟ್ ಇಲ್ಲಿ ಸಿಗ್ತಾರೆ ಅಂತ ನಾನು ಯಾವತ್ತೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಇಟ್ ವಾಸ್ ರಿಯಲಿ ಅ ವೆರಿ ನೈಸ್ ಆ್ಯಂಡ್ ಸ್ವೀಟ್ ಸರ್ಪ್ರೈಸ್. ಸೊ ಇದು ವೆಲ್ಕಮ್ ಪಾರ್ಟಿ. ಆ್ಯಕ್ಚುಲಿ ಕೊಚ್ಚಿನಲ್ಲಿ ಯಾರ್ಯಾರು ಬೋರ್ಡ್ ಮಾಡಿದ್ರು ಅಂದರೆ ಇದು ಶಿಪ್ ಬಂದಿರೋದು ಬಾಂಬೆಯಿಂದ. ಸೊ ಬಾಂಬೆಯಿಂದ ಬಂದಿರೋರಿಗೆ ಆಲ್ರೆಡಿ ಇದು ಪಾರ್ಟಿ ಆಗಿದೆಯಂತೆ. ಸೊ ಇವತ್ತು ಕೊಚ್ಚಿನಿಂದ ಯಾರು ಬಂದಿದ್ದಾರೋ ಅವ್ರಿಗೆ ಇದು ಪೂಲ್ ಪಾರ್ಟಿ ಅಂತ ಹೇಳಿಬಿಟ್ಟು ಅವರು ಡ್ಯಾನ್ಸ್ ಸ್ಟೆಪ್ಸ್ನ ಹೇಳ್ಕೊಡ್ತಾರೆ, ಮ್ಯೂಸಿಕ್ ಹಾಕಿರ್ತಾರೆ, ನಾವು ಅವ್ರನ್ನ ಫಾಲೋ ಮಾಡೋದು. ನೋಡ್ಬೋದು ಎಷ್ಟು ಜನ್ರೇಷನ್ಸ್ ಇದೆ ಇಲ್ಲಿ ಅಂದ್ಬಿಟ್ಟು ಎಲ್ಲರೂ ಎಷ್ಟು ಖುಷಿಯಾಗಿ ಎಷ್ಟು ಹ್ಯಾಪಿಯಾಗಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಅಂತ. ಡ್ಯಾನ್ಸ್ ಬರದೇ ಇರೋರು ಕೂಡ ಇಲ್ಲಿ ಬಂದು ಡ್ಯಾನ್ಸ್ ಮಾಡ್ಬೋದು. ಹಿಂದಿಯಲ್ಲಿ ಒಂದು ಮೂವಿ ಇದೆ, ದಿಲ್ ಧಡಕನೇದು ಅಂತ ಹೇಳ್ಬಿಟ್ಟು, ಹಳೇದದು ಸ್ವಲ್ಪ. ಪ್ರಿಯಾಂಕಾ ಚೋಪ್ರಾ, ಅನಿಲ್ ಕಪೂರ್ ಎಲ್ಲ ಇದ್ದಾರೆ. ಆ ಮೂವಿ ಅವರು ಕ್ರೂಸಲ್ಲೇ ಶೂಟ್ ಮಾಡಿರೋದು. ಅದು ಇಂಡಿಯಾದಲ್ಲಿ ಅಲ್ಲ, ಔಟ್ಸೈಡ್ ಇಂಡಿಯಾ. ಸೊ ಅದನ್ನು ನೋಡಿದಾಗಂತೂ ನನಗೆ ನಾನು ಅಲ್ಲಿಗೆ ಹೋಗಬೇಕು ಅಂತ ಅನ್ನಿಸ್ತಾ ಇತ್ತು. ಅದರಲ್ಲಿ ಹಾಡೆಲ್ಲ ಹೇಳ್ತಾರೆ, ಫ್ಯಾಮಿಲಿ ಟೈಮ್ ಸ್ಪೆಂಡ್ ಮಾಡ್ತಾರೆ. ಅದೇ ಥರ ಇಲ್ಲೂ ಕೂಡ ಡ್ಯಾನ್ಸ್ ಎಲ್ಲ ಇತ್ತು. ಇಲ್ಲೇ ಆರಾಮ್ ಮಾಡೋದು, ಇಲ್ಲಿಂದ ಒಂದು ಪ್ಲೇಸ್ಗೆ ಹೋಗೋದು ಒಂಥರ ಚೆನ್ನಾಗಿದೆ. ಇದು ಎಕ್ಸ್ಪೀರಿಯೆನ್ಸ್ ಹೇಗಿರುತ್ತೆ ಅಂದರೆ, ಈಗ ನಾವು ಒಂದು ರೆಸಾರ್ಟ್ಗೆ ಹೋಗ್ತೀವಿ, ಅಲ್ಲೇ ಊಟ ಮಾಡ್ತೀವಿ, ಅಲ್ಲೇ ಗೇಮ್ಸ್ ಆಡ್ತೀವಿ, ಅಲ್ಲೇ ಡ್ಯಾನ್ಸ್ ಇರುತ್ತೆ, ಅಲ್ಲೇ ಮಲಗ್ತೀವಿ, ಮತ್ತು ಅಲ್ಲಿಂದ ಫುಲ್ ಎಂಜಾಯ್ ಮಾಡ್ತೀವಲ್ಲ, ಸೇಮ್ ವೇ ಅಲ್ಲೇ ಇದನ್ನು. ಏನಪ್ಪ ಡಿಫ್ರೆನ್ಸ್ ಅಂದರೆ ಅದು ಲ್ಯಾಂಡ್ ಮೇಲೆ, ಇದು ವಾಟರ್ ಮೇಲೆ. ನಾವು ಈ ಥರ ಪ್ಲ್ಯಾನಿಂಗ್ ಮಾಡಿದಾಗ ನಮ್ಮ ಫ್ಯಾಮಿಲಿಯಲ್ಲಿ ಎಲ್ಲರಿಗೂ ಹೇಳಿದ್ವಿ, ಈ ಥರ ಹೋಗ್ತಾ ಇದ್ದೀವಿ, ಜಾಯ್ನ್ ಆಗಿ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು. ಬಟ್ ನಾವು ಹೇಳಿದ್ವಲ್ಲ 5 ತಿಂಗಳು ಮುಂಚೆನೇ ಇದನ್ನು ಬುಕ್ ಮಾಡಿದ್ದು. ಆಗ ಯಾರೂ ಒಪ್ಕೊಂಡೇ ಇಲ್ಲ. ಅಯ್ಯೋ ಇಷ್ಟು ಬೇಗ ಮಾಡಬೇಕಾ ಅಂತ ಹೇಳಿಬಿಟ್ಟು ಲಾಸ್ಟಲ್ಲಿ ಬರೋಣ ಅಂತ ಅವ್ರು ನೋಡಿದ್ರೆ ಬುಕ್ಕಿಂಗ್ ಎಲ್ಲನೂ ಕ್ಲೋಸ್ ಆಗಿಬಿಟ್ಟಿತ್ತು. ಹಾಗಾಗಿ ಯಾರೂ ಜಾಯ್ನ್ ಆಗೋಕ್ಕಾಗಲಿಲ್ಲ. ಈಗ ಸ್ನೇಹಿತರೆ, ಪೂಲ್ ಸೈಡ್ ಪಾರ್ಟಿ ಆದಮೇಲೆ ಒಂದು ಮಾರ್ಕ್ಯೂ ಥಿಯೇಟರ್ ಅಂತ ಇದೆ. ಇಲ್ಲಿ ನೋಡ್ಬೋದು ಎಷ್ಟು ದೊಡ್ಡದಾಗಿದೆ ಆ್ಯಂಡ್ ಎಷ್ಟು ಜನ ಇದ್ದಾರೆ ಇಲ್ಲಿ ಅಂತ ಹೇಳಿಬಿಟ್ಟು. ಇಲ್ಲಿ ಒಂದು ಶೋ ಇದೆ, ಹಾಗೆ ತೋರಿಸಿದೆ ನೋಡಿ, ಬಲ್ಲೆ ಬಲ್ಲೆ ಶೋ ಅಂತ ಹೇಳಿಬಿಟ್ಟು. ಅದಕ್ಕೆ ಬಂದ್ವಿ. ಅದನ್ನು ರೆಕಾರ್ಡ್ ಮಾಡೋ ಹಾಗಿಲ್ವಂತೆ, ಕಾಪಿರೈಟ್ ಇಶ್ಯೂ ಬರುತ್ತೆ ಮೇಡಮ್, ನೀವು ಮಾಡೋ ಹಾಗಿಲ್ಲ, ಕ್ಯಾಮ್ರಾ ಆಫ್ ಮಾಡಿ ಅಂದರು. ಸೊ ಈಗ ಇಂಟರ್ಮಿಷನ್ ಇದೆ, ಒಂದು 10 ನಿಮಿಷ, ಅರ್ಧ ಗಂಟೆ ಆಗಿದೆ ಶುರುವಾಗಿ. ಹಾಗಾಗಿ ಇವಾಗ ಸ್ವಲ್ಪ ನಿಮಗೆ ಸರೌಂಡಿಂಗ್ ತೋರಿಸೋಣ ಅಂತ ಆನ್ ಮಾಡಿಕೊಂಡೆ. ಈಗ ಫಾಸ್ಟಾಗಿ ಹೋಗ್ತಾ ಇರಬೇಕು ಸ್ನೇಹಿತರೆ. ಕ್ರೂಸ್ ತಲೆ ಒಂಥರ ದುಂಡು ಅಂತ ಕಾಣುತ್ತೆ, ಸ್ವಲ್ಪ ಹಿಂಗೆ ಹಿಂಗೆ ಹಿಂಗೆ. ಏನ್ ಬ್ಯೂಟಿಫುಲ್ ಆಗಿದೆ ನೋಡಿ, ಅದೆಷ್ಟು ಬ್ಯೂಟಿಫುಲ್ ಆಗಿದೆ. ಅದೇ ಥರ ಇಲ್ಲೆರಡು ಬ್ಯೂಟಿಫುಲ್ ಲೇಡೀಸ್ಗಳು ಕೂತಿದ್ದಾರೆ ನೋಡಿ. ಶೋ ಮುಗೀತು, ಸ್ವಲ್ಪ ಹೊರಗಡೆ ಬಂದು ಅಲ್ಲೇ ಫೋಟೋ ಸೆಷನ್ ಮಾಡ್ಕೊಂಡ್ವಿ. ಆಮೇಲೆ ಇಲ್ಲಿ ಮಾಕ್ಟೇಲ್ ಆ್ಯಂಡ್ ಕಾಕ್ಟೇಲ್ ಫ್ರೀ ಇರುತ್ತೆ, ನೀವು ಅನ್ಲಿಮಿಟೆಡ್ ಕುಡಿಬೋದು. ಬಟ್ ನಮಗೆ ಒಂದೊಂದು ಕುಡಿಯೋದೇ ಕಷ್ಟ. ಸೊ ಈಗ ಬಂದ್ಬಿಟ್ಟು ಅದನ್ನು ಟೇಸ್ಟ್ ಮಾಡ್ತಾ ಇದ್ದೀವಿ. ಇದು ಚೇರ್ಮನ್ಸ್ ಕ್ಲಬ್ ಅಂತ ಇದೆ, ಅದ್ರ ಒಳಗಡೆನೆ ಇರೋವಂಥ ಪ್ಲೇಸ್ ಇದು. ಇಲ್ಲಿ ಮ್ಯೂಸಿಕ್ ಕೂಡ, ಲೈವ್ ಮ್ಯೂಸಿಕ್ ಕೂಡ ಇರುತ್ತಂತೆ. ಅದಕ್ಕೂ ಒಂದು ಟೈಮಿಂಗ್ಸ್ ಕೊಟ್ಟಿದ್ದಾರೆ, ಆವಾಗ ಸ್ಟಾರ್ಟ್ ಆಗುತ್ತೆ. ಈಗ ಸಾನು ರೂಮ್ಗೆ ಹೋಗ್ತಾ ಇದ್ದಾಳೆ. ರೂಮ್ಗೆ ಹೋಗ್ಬೇಕಂದ್ರೆ ಒಬ್ಬೊಬ್ಬರಿಗೆ ಒಂದೊಂದು ಕಾರ್ಡ್ ಕೊಟ್ಟಿದ್ದಾರೆ, ಅದನ್ನು ತೊಗೊಂಡು ಹೋಗ್ಬಿಟ್ಟು ಯಾರಾದ್ರೂ ಯಾವಾಗಲಾದರೂ ಆಕ್ಸೆಸ್ ಮಾಡ್ಬೋದು. ಇದು ಸೇಫ್ ಅಲ್ವಾ, ಮಕ್ಕಳಿಗೆ GPS ಟ್ರ್ಯಾಕರ್ ಕೂಡ ಹಾಕಿರ್ತಾರೆ. ಸರಿ ನೀವು ಹೋಗಿ ಬನ್ನಿ ಅಂತ ಹೇಳ್ಬಿಟ್ಟು ನಾವು ಸ್ವಲ್ಪ ಆರಾಮ್ ಮಾಡ್ಬೋದು. ನಾವು ಕೂತಿದ್ವಲ್ವಾ, ಅಲ್ಲೇ ಒಂದು ಕಿಟಕಿ ಇತ್ತು, ಅಲ್ಲಿಂದ ಬಗ್ಗಿ ನೋಡಿದಾಗ ನಮ್ಮ ಶಿಪ್ ಎಷ್ಟು ಫಾಸ್ಟಾಗಿ ಮೂವ್ ಆಗ್ತಾ ಇದೆ ಅಂತ ಕಾಣಿಸ್ತು. ನೀರು ನೋಡಿ ಹೇಗೆ ವೇವ್ ಕ್ರಿಯೇಟ್ ಆಗ್ತಾ ಇದೆ ಅಂತ ಹೇಳಿಬಿಟ್ಟು. ಬಟ್ ಕತ್ಲೆ ಅಲ್ವಾ, ಅಷ್ಟೊಂದು ಕ್ಲಿಯರಾಗಿ ಏನು ಕಾಣ್ತಾ ಇರಲಿಲ್ಲ, ಬಟ್ ತುಂಬ ಫಾಸ್ಟಾಗಿ ಮೂವ್ ಆಗ್ತಾ ಇತ್ತು. ನಾವು ಅಲ್ಲಿಂದ ಹೊರಗಡೆ ಬಂದು ಈಗ ನೆಕ್ಸ್ಟ್ ಒಂದು ಪ್ಲೇಸ್ಗೆ ಹೋಗ್ತಾ ಇದ್ದೀವಿ. ನೈಟ್ ವ್ಯೂ ನೋಡಿ, ಆ ಲೈಟ್ಸಲ್ಲಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂದ್ಬಿಟ್ಟು. ಆ್ಯಕ್ಚುಲಿ ದಿಸ್ ಈಸ್ ದ ಓನ್ಲಿ ಲಕ್ಸುರಿಯಸ್ ಕ್ರೂಸ್ ನಮ್ಮ ಇಂಡಿಯಾಲಿ ಇರೋದು. ಫುಲ್ 5 ಸ್ಟಾರ್ ಹೋಟೆಲಲ್ಲಿ ಇದ್ದೀವೇನೋ ಅಂತ ಫೀಲ್ ಆಗ್ತಾ ಇತ್ತು, ಅಷ್ಟು ಚೆನ್ನಾಗಿದೆ ಅವ್ರು ಮಾಡಿರೋದು. ಒಂದೊಂದು ಫ್ಲೋರ್ ಕೂಡ ತುಂಬಾ ಯುನೀಕ್ ಆಗಿ ಇತ್ತು.
ಆ್ಯಂಡ್ ತುಂಬಾ ಬ್ಯೂಟಿಫುಲ್ ಆಗಿತ್ತು ಅಂತ ಹೇಳ್ಬೋದು. ನನಗಂತೂ ನೋಡಿ ತುಂಬ ಅಂದರೆ ತುಂಬಾ ಖುಷಿ ಆಗ್ತಾ ಇತ್ತು. ಸೊ ನಿಮಗೆ ಇದನ್ನೆಲ್ಲ ನೋಡಿದಾಗ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹೇಳಿ. ಓಕೆ, ಇಲ್ಲಿ ಒಂದು ಲೈಬ್ರರಿ ಇದೆ ಅಂತ ಹೇಳಿದರು, ಅಲ್ಲಿ ಮೆನ್ಷನ್ ಆಗಿತ್ತು. ಅದಕ್ಕೆ ಆ ಲೈಬ್ರರಿಗೆ ನೋಡೋಣ ಅಂತ ಬಂದರೆ ಇದೊಂದು ಬುಕ್ ಶೆಲ್ಫ್ ಇದೆ ಅಷ್ಟೇ. ಅದೆಲ್ಲ ಕೂಡ ದೊಡ್ಡವರು ಓದೋ ಅಂಥ ಬುಕ್ಕು, ಮಕ್ಕಳು ಓದೋ ಅಂಥ ಬುಕ್ ಯಾವುದೂ ಇರಲಿಲ್ಲ. ಆ್ಯಂಡ್ ಈ ಲೈಬ್ರರಿಯಲ್ಲಿ ಒಬ್ಬರು ಇರಲಿಲ್ಲ. ಅಂದರೆ ಬುಕ್ಸ್ ಅಷ್ಟೊಂದು ಇಂಟ್ರೆಸ್ಟಿಂಗ್ ಆಗಿ ಯಾವುದೂ ಇರಲಿಲ್ಲ. ಬಟ್ ಒಂದು ಪ್ಲೇಸ್ ಮಾಡಿದ್ದಾರೆ. ಸ್ವಿಮ್ಮಿಂಗ್ ಪೂಲ್ಗೆ 9 ಗಂಟೆ ಆಗಿದೆ, ಯಾರು ಇಳಿಬಾರ್ದು ಅಂತ ನೆಟ್ ಹಾಕ್ಬಿಟ್ಟಿದ್ದಾರೆ. Yes, brother, this is exclusive for you. ಅವ್ರು ನನಗೆ ಗುಡಿಸಿದ್ರು ಹೋದಾಗ, ಅದಕ್ಕೆ ನಾನು ಇವ್ರು ಗುಡಿಸ್ತೀನಿ. ಇದು 2ನೇ ಬಾರ್ ಕೌಂಟರ್. ಇದು ರಾಜೇಶ್ ಕುಡಿತಾ ಇರೋದು ಓಡ್ಕಾ ಅಂತ ಏನೋ ಹೇಳ್ತಾರೆ, ಶಾರ್ಟ್ಸ್ ಅಂತ ಹೇಳ್ತಾರಲ್ಲ ಅದು ಒಂದೇ ಸರಿಗೆ ಕುಡಿದ್ಬಿಡ್ಬೇಕು. ಅದು ಎಡ್ಜಸ್ಸಲ್ಲಿ, ಗ್ಲಾಸ್ನ ಎಡ್ಜಸ್ಸಲ್ಲಿ ಸ್ವಲ್ಪ ಉಪ್ಪು ಖಾರ ಹಾಕಿರ್ತಾರೆ. ಇವಾಗ ಬಂದಿದ್ದೀವಿ ಡೈನಿಂಗ್ ಹಾಲ್ಗೆ. ಇದು ಸ್ಟಾರ್ಲೈಟ್ ರೆಸ್ಟೋರೆಂಟ್ ಅಂತ ಹೇಳ್ಬಿಟ್ಟು, ಇಲ್ಲಿ ನಾವು ಫುಡ್ಗೆ ಎಕ್ಸ್ಟ್ರಾ ಪೇ ಮಾಡಬೇಕು ಅಂತ ಏನಿರೋದಿಲ್ಲ. ಎಲ್ಲನೂ ನಮ್ಮ ಪ್ಯಾಕೇಜಲ್ಲೇ ಇನ್ಕ್ಲೂಡ್ ಆಗಿರುತ್ತೆ. ಬಫೆ ಸಿಸ್ಟಮ್ ಇರುತ್ತೆ, ಅನ್ಲಿಮಿಟೆಡ್ ಫುಡ್ ಇರುತ್ತೆ. ನಾವು ವೆಜ್ ಬೇಕಾ ನಾನ್ ವೆಜ್ ಬೇಕಾ ತೊಗೊಳ್ಬೋದು. ಇದು ಫುಲ್ ಏರಿಯಾ ವೆಜಿಟೇರಿಯನ್ಸ್ ಆ್ಯಂಡ್ ಜೈನ್ ಫುಡ್ ಮಾತ್ರನೇ ಈ ಫ್ಲೋರಲ್ಲಿ ಸಿಗೋದು. ಬಾಕಿ 2 ರೆಸ್ಟೋರೆಂಟಲ್ಲಿ ವೆಜ್ ಮತ್ತು ನಾನ್ ವೆಜ್ 2 ಇರುತ್ತೆ. ನಮಗೆ ಈ ಸ್ಪೇಸ್ ನಮಗೆ ತುಂಬ ಇಷ್ಟ ಆಯಿತು. ಮೇಲ್ಗಡೆ ಒಂದು ಸ್ನ್ಯಾಕ್ಸ್ ತಿಂದ್ವಿ ಅಲ್ವಾ, ಅದಕ್ಕಿಂತ ನಮಗೆ ಇದು ತುಂಬ ಇಷ್ಟ ಆಯಿತು. ಮಧ್ಯಾಹ್ನನೂ ಇಲ್ಲೇ ಊಟ ಮಾಡಿದ್ವಿ, ಈಗ ಕೂಡ ಇಲ್ಲಿಗೆ ಬಂದಿದ್ದೀವಿ. ನೀವು ನೋಡ್ಬೋದು ಸರೌಂಡಿಂಗು, ಅದು ಆ್ಯಂಬಿಯನ್ಸ್ ತುಂಬಾ ಚೆನ್ನಾಗಿತ್ತು. ಹೇಳಿದ್ನಲ್ಲ ಆಗಲೇ, ಜಸ್ಟ್ ಲೈಕ್ 5 ಸ್ಟಾರ್ ಹೋಟೆಲಲ್ಲಿ ಇದ್ದೀವೇನೋ ಅನ್ನೋ ಅಂಥ ಫೀಲಿಂಗೇ ಬರ್ತಾ ಇತ್ತು. ಇದು DJ ನೈಟ್ಸ್ ಅಂತ ಇರಬೇಕು. ಇದು ರಾತ್ರಿ ಎಲ್ಲ ನಡೆಯುತ್ತಂತೆ, ಬೆಳಗಿನ ಜಾವ 4 ಗಂಟೆ ತನಕ ನಡೆಯುತ್ತಂತೆ. ಸೊ ಆಗಲೇ ರಾಜೇಶ್ ಮತ್ತು ನಾನು ಇಬ್ಬರು ಡ್ಯಾನ್ಸ್ ಮಾಡಿರಲಿಲ್ಲ. ಸೊ ಈಗ ಕಪಲ್ ಡ್ಯಾನ್ಸ್ ಮಾಡ್ತಾ ಇದ್ದೀವಿ. ಊಟ
ಎಲ್ಲ ಆದಮೇಲೆ ಕಪಲ್ಸ್ಗೆ ಒಂದು ಗೇಮ್ ಇಟ್ಟಿದ್ರು. ಜಸ್ಟ್ ಲೈಕ್ ಮ್ಯೂಸಿಕಲ್ ಚೇರ್ ಆಡ್ತಾರಲ್ವ ಆ ಥರ ಇಲ್ಲಿ ಪೇಪರ್ ಇಟ್ಟಿದ್ದಾರೆ. ಅದ್ರ ಮೇಲ್ಗಡೆ ಹೋಗಿ ನಿಂತ್ಕೊಳ್ಬೇಕು. ಒಂದೊಂದು ಕಪಲ್ಲು ಒಂದೊಂದು ಪೇಪರ್ನ ಹಿಡ್ಕೊಂಡು ನಿಂತ್ಕೊಳ್ಬೇಕು. ಸೊ ಮ್ಯೂಸಿಕ್ ಬಂದಾದ ತಕ್ಷಣವೇ ಯಾರು ಪೇಪರ್ ಮೇಲೆ ನಿಂತಿರೋದಿಲ್ವೋ ಯಾವ ಕಪಲ್ಲು ಅವರು ಔಟ್. ನಾನಿದು ಬರೋ ತನಕ ಸ್ವಲ್ಪ ಲೇಟ್ ಆಯಿತು. ಹಾಗಾಗಿ ನೋಡಿ ತುಂಬ ಜನ ಇದ್ರಂತೆ. ಈಗ ಸ್ವಲ್ಪ ಕಡಿಮೆ ಆಗಿ ಫೈನಲ್ ರೌಂಡಿಗೆ ಬಂದಿದೆ. ಸ್ನೇಹಿತರೆ, ಈಗ ರೂಮಿಗೆ ಬಂದಿದ್ದೀವಿ. ಹೊರಗಡೆದು ಏನೇನು ಪ್ರೋಗ್ರಾಮ್ಗಳಿತ್ತು ಎಲ್ಲನೂ ಮುಗಿಸ್ಕೊಂಡು ಇನ್ನೂ ನಡೆಯುತ್ತಂತೆ DJ ಪಾರ್ಟಿ ಅಂದ್ಬಿಟ್ಟು ರಾತ್ರಿ 12 ಗಂಟೆ ತನಕನೂ ನಡೀತಾನೆ ಇರುತ್ತಂತೆ. ಆಮೇಲೆ ಮಧ್ಯರಾತ್ರಿ ಮಿಡ್ನೈಟ್ ಸ್ನ್ಯಾಕ್ಸು ಇದೆಯಂತೆ. ಅಂದರೆ 12 ಗಂಟೆಗೆ 1:15 ಏನೋ. ಅವಾಗ ಯಾರಾದರೂ ಎಚ್ಚರ ಇರ್ತಾರಲ್ವ, ಅಂದರೆ ಏನಾದರೂ ಒಂದು ಪ್ರೋಗ್ರಾಮ್ ನಡೀತಾನೆ ಇರುತ್ತೆ ಅವ್ರಿಗೆ ಅಂತ ಇದೆಯಂತೆ. ನಮಗೆ ಸುಸ್ತಾಗಿದೆ, ಈಗ ಕಾಲು ನೋವು ಶುರು ಆಗಿದೆ, ಮತ್ತು ನಿದ್ದೆನೂ ಬರ್ತಾಯಿತ್ತು ಊಟ ಮಾಡೋ ಟೈಮಲ್ಲಿ. ಆದರೂ ಕೂಡ ಇನ್ನೂ 1 ಅವರ್ ಎಕ್ಸ್ಟೆಂಡ್ ಮಾಡಿ ಈಗ ಆಲ್ಮೋಸ್ಟ್ 11:30 10 ಮಿನಿಟ್ಸ್ ಇದೆ. ಸೊ ಈಗ ಬಂದಿದ್ದೀವಿ ರೂಮಿಗೆ ಬಂದಿದ್ದೀವಿ ಮಲ್ಕೊಳ್ಳೋಣ ಅಂಥೇಳಿ. ನಾಳೆ ಬೆಳಿಗ್ಗೆ ಮತ್ತು ಎದ್ದು ನಮಗೆ ಒಂದು ಟೈಮ್ ಸ್ಲಾಟ್ ಕೊಟ್ಟಿದ್ದಾರೆ. ಆ ಟೈಮ್ ಸ್ಲಾಟಲ್ಲಿ ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ಗೆ ಹೋಗಬೇಕು ನಾವು. ಸೊ ಆ ಡೆಸ್ಟಿನೇಷನ್ ಇಟ್ಸ್ ವೆರಿ ಇಂಪಾರ್ಟೆಂಟ್. ನಾಳೆ ಹೋಗೋಣ. ಸೊ ಈ ವಿಡಿಯೋ ಇದರೊಂದಿಗೆ ಎಂಡ್ ಮಾಡ್ತೀನಿ. ಅದ್ರ ಮುಂಚೆ ನಮ್ಮ ಸಾನು ಅವರು ಡ್ರೆಸ್ ಚೇಂಜ್ ಮಾಡೋದಕ್ಕೆ ಅಂದ್ಬಿಟ್ಟು ಒಂದು ಟೆಂಟ್ ಮಾಡಿದ್ದಾರೆ. ಅದನ್ನು ಕೂಡ ತೋರಿಸ್ತೀನಿ ಲಾಸ್ಟಲ್ಲಿ. ಓಕೆ, ಸೊ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ವಿತೌಟ್ ಸಬ್ಸ್ಕ್ರೈಬಿಂಗ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ಸ್ನೇಹಿತರೆ, ಬಾಯ್ ಗುಡ್ ನೈಟ್. ಬನ್ನಿ ಟೆಂಟ್ ನೋಡೋಣ ಈಗ. ಸೊ ಇದು ಬಂಕ್ ಬೆಡ್, ಕೆಳಗಡೆ ಒಂದು ಮೇಲ್ಗಡೆ ಒಂದು. ನನಗೆ ಡ್ರೆಸ್ ಚೇಂಜ್ ಮಾಡೋದಕ್ಕೆ, ಸಾನುಗೆ ಡ್ರೆಸ್ ಚೇಂಜ್ ಮಾಡೋದಕ್ಕೆ ಆಗೋದಿಲ್ವಲ್ಲ, ಅದಕ್ಕೆ ಬೆಡ್ಶೀಟ್ ಹಾಕಿ ಆ ಕಡೆ ಈ ಕಡೆ ಟವಲ್. ಆಕ್ಚುಲಿ ಬೆಡ್ಶೀಟ್ ಅಲ್ಲ, ಈ ಕಡೆ ಹಾಕಿರೋದು ಬೆಡ್ಶೀಟ್, ಇದು ಟವಲ್. ಆ ಕಡೆ ಈ ಕಡೆ ಟವಲ್ ಹಾಕಿ ಒಳಗಡೆ ಡ್ರೆಸ್ ಚೇಂಜ್ ಮಾಡೋ ಥರ ಅರೇಂಜ್ ಮಾಡಿದ್ದಾಳೆ. ಬಾಯ್, ಗುಡ್ ನೈಟ್.